ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಸ್ಟಂಟ್ ಆದ ಟೀ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಈ ಟೀ ಪೌಡರ್ ಒಂದು ಮಾಡಿಟ್ಕೊಂಡ್ರೆ ಬ್ಯಾಚುಲರ್ಸ್ಗಳಿಗೆ ಆಗಿರ್ಬೋದು ಅಥವಾ ಟೀ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ಆಗಿರ್ಬೋದು, ಮಹಿಳೆಯರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಹೇಳಿ ಮಾಡಿಸಿದ ಟೀ ಪೌಡರ್ ಇದು. ಅಷ್ಟೇ ಅಲ್ಲ, ನಾವು ಪ್ರವಾಸಕ್ಕೆ ಹೋಗಲಿ ಅಥವಾ ಟೂರ್ಗೆ ಹೋಗಲಿ ಅಲ್ಲಿ ಈ ಟೀ ಪೌಡರ್ನ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ಈ ಟೀನ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಸಪ್ರೇಟ್ ಆದ ಹಾಲು ಕೂಡ ಬೇಕಾಗಿಲ್ಲ, ಹಾಗೆ ಟೀ ಪೌಡರ್ ಸಹ ಬೇಕಾಗಿಲ್ಲ. ಜಸ್ಟ್ 1 ಟೀ ಸ್ಪೂನಲ್ಲೇ ನಾವು ಟೀನ ಇನ್ಸ್ಟಂಟಾಗಿ ಓನ್ಲಿ ಫ್ಯೂ ಸೆಕೆಂಡ್ಗಳಲ್ಲಿ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್. ಟೀ ಪೌಡರ್ನ ಮಾಡೋದಕ್ಕೆ ನಾನಿಲ್ಲಿ 6ರಿಂದ 8 ಏಲಕ್ಕಿ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಶುಂಠಿ ಪೌಡರ್ನ ತೊಗೊಂಡಿದ್ದೀನಿ. ಇದು ಟೀ ಮಾಡೋದಕ್ಕೆ ಶುಂಠಿ ಪೌಡರ್ ಬೇಕೇ ಆಗುತ್ತೆ. ನೀವು ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಿ ಸುಮಾರು 3ರಿಂದ 4 ಟೀ ಸ್ಪೂನಷ್ಟು ನಾನು ಶುಂಠಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಹಾಕಿರುವಂಥ ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ನಂತರ ಇದಕ್ಕೆ 1 ಬೌಲ್ನಷ್ಟು ಇಲ್ಲಿ ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಇವಾಗ ಟೀ ಪೌಡರ್ ಮತ್ತು ಶುಂಠಿ ಏಲಕ್ಕಿ ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ನಂತರ ಇಲ್ಲಿ ಇನ್ನೊಂದು ಮಿಕ್ಸಿ ಜಾರ್ನ ತಗೊಳ್ಬೇಕಾಗತ್ತೆ. ಇದಕ್ಕೆ ಇವಾಗ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಸುಮಾರು ದೊಡ್ಡ ಟೀ ಸ್ಪೂನಿಂದ 3 ಟೀ ಸ್ಪೂನಷ್ಟು ಸಕ್ಕರೆ ಇದೆ. ಸಕ್ಕರೆ ನೀವು ಜಾಸ್ತಿ ಬೇಕಂದರೆ ನೋಡಿಕೊಂಡು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ 3 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗತ್ತೆ. ನಂತರ ಇಲ್ಲಿ ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನಾನು ದೊಡ್ಡ ಬೌಲ್ನಷ್ಟು 1 ಬೌಲ್ನಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅನಿಸಿದರೆ 2 ಬೌಲ್ನಷ್ಟು ಕೂಡ ಹಾಕ್ಕೊಳ್ಬೋದು. ನಂತರ ಮುಂಚೆನೇ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಶುಂಠಿ ಏಲಕ್ಕಿ ಮತ್ತು ಟೀ ಪೌಡರ್ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇವೆಲ್ಲವನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಇವಾಗ ನೋಡ್ಬೋದು, ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ. ನೋಡಿ, ನಮ್ಮ ಟೀ ಪೌಡರ್ ಈಗ ರೆಡಿಯಾಗಿದೆ. ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇನ್ಸ್ಟಂಟ್ ಟೀ ಪೌಡರ್ ರೆಡಿಯಾಗಿದೆ ಅಂತ. ಈ ಟೀ ಪೌಡರ್ನ ಯಾರಿಗೆಲ್ಲ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಟೀ ಪೌಡರ್ ಮತ್ತು ಹಾಲು ಸಕ್ಕರೆ ಹಾಕಿ ಕುದಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ ಈ ಇನ್ಸ್ಟಂಟ್ ಟೀ ಪೌಡರ್ನ ಹಾಕಿಬಿಟ್ಟು ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾದ ಪೌಡರ್ ಇದು. ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಇನ್ಸ್ಟಂಟ್ ಟೀ ಮಾಡೋದಂತ ನೋಡೋಣ. ಇಲ್ಲಿ ನಾನು ಎಲೆಕ್ಟ್ರಿಕ್ ಕೆಟಲ್ನಲ್ಲಿ 1 ಗ್ಲಾಸಷ್ಟು ನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಗ್ಲಾಸ್ನಲ್ಲಿ 1 ಟೀ ಸ್ಪೂನಷ್ಟು ನಾವು ಮಾಡಿರುವಂಥ ಇನ್ಸ್ಟಂಟ್ ಟೀ ಪೌಡರ್ನ ಹಾಕ್ಕೊಳ್ಳೋಣ. ನಂತರ ನಿಮಗೆ ಟೀ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಂಡು ಆದ ನಂತರ ಇದನ್ನು ಇವಾಗ ಸೋಸ್ಕೊಳ್ಬೇಕಾಗುತ್ತೆ. ಟೀನ ಸೋಸ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಟೀ ಕಪ್ಪನ್ನ ತಗೊಂಡಿದ್ದೀನಿ. ನಂತರ ಅದನ್ನು ಟೀ ಕಪ್ ಒಳಗೆ ಇವಾಗ ಸೋದಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಮ್ಮ ಟೀ ರೆಡಿಯಾಗಿದೆ ಅಂತ. ನೀವು ಕೂಡ ಈ ಇನ್ಸ್ಟಂಟ್ ಟೀ ಪೌಡರ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಟೀ ಮಾಡೋದಕ್ಕೆ ತುಂಬ ಈಸಿಯಾಗಿ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಇವಾಗ ನಮ್ಮ ಇನ್ಸ್ಟಂಟ್ ಟೀ ರೆಡಿಯಾಗಿದೆ. ಇದನ್ನು ಯಾವ ರೀತಿಯಾಗಿ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ನಿಮಗೆ. ವಾವ್, ಸೂಪರಾಗಿ ನಮ್ಮ ಟೀ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ಸ್ಟಂಟ್ ಆದ ಟೀ ಪೌಡರ್ನ ಯಾವ ರೀತಿಯಾಗಿ ಮಾಡಿದ್ವಿ ಅಂತ. ಈ ಟೀ ಪೌಡರ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಟೀ ಹೇಗಾಗಿದೆ ಎಂದು ಕಾಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.